ಗುರು ನಿನ್ನೆ ಮಾಡಿರೋ ವಿಡಿಯೋದಲ್ಲಿ 1582ನೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ 10 ದಿನ ಮಿಸ್ ಆಗಿರೋದ್ರ ಬಗ್ಗೆ ಹೇಳಿದ್ದೆ. ಅದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಗುರು 1582ನೇ ವರ್ಷದ ಕ್ಯಾಲೆಂಡರ್ ಅಲ್ಲಿ 10 ದಿನ ಪ್ರಿಂಟಿಂಗ್ ಇರೋದಿಲ್ಲ. ಅಕ್ಟೋಬರ್ ಅಲ್ಲಿ 4ನೇ ತಾರೀಕು ಆದ್ಮೇಲೆ ಸೀದಾ 15ನೇ ತಾರೀಕು ಪ್ರಿಂಟ್ ಆಗಿದೆ. ಇದರಲ್ಲಿ 10 ದಿನ ಕಡಿಮೆ ಇರೋದಕ್ಕೆ ಯಾವ ಪ್ರಿಂಟಿಂಗ್ ಮಿಸ್ಟೇಕ್ ಇಂದ ಆಗಿರೋ ತಪ್ಪಲ್ಲ. ಇದಕ್ಕೆ ಬಲವಾದ ಕಾರಣ ಇದೆ. ಅದು ಏನು ಅಂತ ಅಮೆರಿಕದ ಭೌತಶಾಸ್ತ್ರಜ್ಞ ಮತ್ತು ವಿಜ್ಞಾನದ ಸಂಶೋಧಕರಾದ ನೀಲ್ ಡಿಗ್ರಾಸ್ ಟೈಸನ್ ಅವರು ವಿವರಣೆ ಕೊಟ್ಟಿದ್ದಾರೆ. ಇದು ಒಂದು ಅಧಿಕ ವರ್ಷದ ದಿನಗಳನ್ನ ಸರಿಪಡಿಸೋದಕ್ಕೆ ಒಂದು ತಂತ್ರ ಆಗಿದೆ. 1582ರಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರೋದನ್ನ ಲೆಕ್ಕ ಹಾಕ್ತಾ ಇತ್ತು. ಇವಾಗಿರೋ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಆಗ ಇರ್ಲಿಲ್ಲ. ಆದ್ರೆ ಹೇಗೆ ಲೆಕ್ಕ ಹಾಕಿದ್ರು ದಿನಗಳು ಜಾಸ್ತಿ ಬರ್ತಾ ಇತ್ತು. ಹೀಗಾಗಿ 1582 ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಅಧಿಕ ವರ್ಷದ ದಿನಗಳನ್ನ ಕಳೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಂದ್ರೆ ಎಲ್ಲ ಅಧಿಕ ವರ್ಷದಿಂದ ಒಂದೊಂದು ದಿನ ತೆಗೆದು ಟೋಟಲ್ 10 ದಿನ ಒಂದೇ ತಿಂಗಳಲ್ಲೇ ತೆಗೆದಿದ್ದಾರೆ. ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಕೇವಲ 21 ದಿನ ಮಾತ್ರ ಇದೆ. ಆದ್ರೆ ಒಂದೇ ವರ್ಷದಲ್ಲಿ ಅದರಲ್ಲೂ ಒಂದೇ ತಿಂಗಳಲ್ಲಿ ಕಡಿಮೆ ದಿನಗಳು ಬಂದಿರೋ ಕಾರಣ ಮತ್ತೆ ಹೊಸ ಸಮಸ್ಯೆ ಎದುರಾಯ್ತು. ಮತ್ತೆ ಈ ತರ ಆಗಬಾರದು ಅನ್ನೋ ಕಾರಣಕ್ಕೆ ಅಧಿಕ ವರ್ಷದ ಫೆಬ್ರವರಿಯಲ್ಲಿ ಹೆಚ್ಚುವರಿಯಾಗಿ ಒಂದು ದಿನ ಸೇರಿಸಿ 4 ವರ್ಷಕ್ಕೊಂದ್ಸಲ 29ನೇ ದಿನ ಬರುವಂತೆ ಮಾಡ್ತಾರೆ. ಈ ತರ ಗ್ರಿಗೋರಿಯನ್ ಕ್ಯಾಲೆಂಡರ್ ಸರಿ ಮಾಡಿದ್ದಕ್ಕೆ ನಾವು ಇವತ್ತು ಸರಿಯಾದ ಡೇಟ್ ನ ನೋಡ್ತಾ ಇರೋದು. ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ mj.com ನ ಫಾಲೋ ಮಾಡ್ಕೊಂಬಿಡಿ.